ನಮಸ್ತೆ ಅಡುಗೆ ಪ್ರಿಯರಿಗೆ. ಈ ದಿನ ಹಸಿ ಅಲಸಂದೆ ಕಾಳಿನ ಸಾಂಬಾರು ಮಾಡೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಹಸಿ ಅಲಸಂದೆ ಕಾಳು, ಬದನೆಕಾಯಿ, ಟೊಮೊಟೊ, ಆಲೂಗೆಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಖಾರದ ಪುಡಿಯನ್ನು ಹಾಕಿ ಬೇಯೋಕ್ಕೆ ಬಿಡಿ. ಹಾಗೆ ಆಡಿಸ್ಕೊಳ್ಳೋದಕ್ಕೆ ಕಾಯಿ, ಕಡಲೆ, ಜೀರಿಗೆ, ಸ್ವಲ್ಪ ಅಕ್ಕಿ, ಈರುಳ್ಳಿ, ಹಾಗೆ ಎಳ್ಳು, ಜೊತೆಗೆ ಸ್ವಲ್ಪ ಅರಿಶಿನ ಇವುಗಳನ್ನು ಹಾಕಿ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ಸೊ ನಾವು ಹೆಚ್ಚು ಮಸಾಲೆಯನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಈಗ ಕುದೀತಾ ಇದೆ, ಆಲ್ಮೋಸ್ಟ್ 50% ಬೆಂದಿದೆ. ಈ ಸಮಯದಲ್ಲಿ ನಾವು ರುಬ್ಬಿಟ್ಕೊಂಡಂಥ ಗ್ರೇವಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಗಟ್ಟಿ ಬರುತ್ತೆ, ಏಕೆಂದರೆ ಕಡಲೆ ಮತ್ತು ಅಕ್ಕಿ ಇದನ್ನು ಗಟ್ಟಿ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಇದಕ್ಕೆ ರುಚಿಗೆ ಇನ್ನಷ್ಟು ಹೆಚ್ಚೋದಕ್ಕೆ ಒಗ್ಗರಣೆ ಕೊಡಬೇಕು. ಸೊ ತುಪ್ಪದಿಂದಾರು ಒಗ್ಗರಣೆ ಕೊಡಿ ಅಥವಾ ಎಣ್ಣೆಯಿಂದಾರು ಒಗ್ಗರಣೆ ಕೊಡಿ. ಇದಕ್ಕೆ ಬೆಳ್ಳುಳ್ಳಿ, ಸಾಸಿವೆ, ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಇವುಗಳನ್ನು ಹಾಕಿ ಘಮ 1 to ಡಬಲ್ ಬರುತ್ತೆ. ನೋಡಿ, ಈಗ ಇದರೊಳಗೆ ಹಾಕಿ ಸಾರೊಳಗೆ ಮುಳುಗಿಸ್ಬಿಡಿ ಅದನ್ನು. ಹಾಗೆ ಮೇಲೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ. ನೋಡಿ, ಈಗ ಸಾಂಬಾರು ಹದವಾಗಿ ರೆಡಿಯಾಗಿದೆ. ಸೊ ಬಿಸಿ ಅನ್ನಕ್ಕೆ ತುಪ್ಪವನ್ನು ಹಾಕ್ಕೊಂಡು ಈ ಸಾಂಬಾರನ್ನು ತಿನ್ನಿ, ತಟ್ಟೆ ಪೂರ ಖಾಲಿಯಾಗುತ್ತೆ. ಮತ್ತಷ್ಟು ವಿಡಿಯೋಗಳಿಗೆ ಕಾಯ್ತಾ